ನಾಳೆ ನಿಫ್ಟಿ ಟ್ರೆಂಡಿಂಗ್ ಆಗ್ಬೋದಾ, ನಿಫ್ಟಿ ಟ್ರೇಡ್ ಕಂಟಿನ್ಯೂ ಆಗ್ಬೋದಾ, ನಿಫ್ಟಿ ಇಲ್ಲಿಂದ ಟ್ರೆಂಡಿಂಗ್ ಆಗ್ಬೋದಾ, ಯಾಕೆ ಮಾರ್ಕೆಟ್ ಡ್ಯಾನ್ಸ್ ಮಾಡ್ತಾ ಉಂಟು, ಮಾರ್ಕೆಟ್ ಇಲ್ಲಿಂದ ರಿಕವರಿ ಆಗ್ಬೋದಾ, ಇದೇನು ಕೂಡ ನಾನು ಕ್ಲಿಕ್ ಬೈಟಿಗೆ ಹಾಕ್ತಾ ಇಲ್ಲ. ಅಂದರೆ ಈ ವಿಡಿಯೋ ಹೀಗೆ ಟೈಟಲ್ ಎಲ್ಲ ಹಾಕಿದರೆ ಜಾಸ್ತಿ ವ್ಯೂಸ್ ಬರ್ತಾರಂತ ಹಾಗೇನ ಹಾಕಿಲ್ಲ. ನಾನು ಜಸ್ಟ್ ಪ್ರೈಸ್ ಮೇಲೆ ಬಿಲೀವ್ ಮಾಡಿ ಹಾಕ್ತಾ ಇದ್ದೀನಿ. ಇವತ್ತಿನ ಕೂಡ ತಮ್ಮಲ್ಲಿ ನೀವು ನೋಡಿರ್ಬೋದು ಮಾರ್ಕೆಟ್ ಇಲ್ಲಿಂದ ಟ್ರೆಂಡಿಂಗ್ ಆಗ್ಬೋದು. ಯಾಕಂದರೆ ಪ್ರೈಸ್ ನಂಗೆ ಹೇಳ್ತಾ ಉಂಟು. ಇಲ್ಲಿ ನೋಡಿ ಪ್ರೈಸ್ ಯಾಕೆ ಹೇಳ್ತಾ ಇದೆ ಅಂದರೆ ಮಾರ್ಕೆಟ್ ಇಲ್ಲಿಂದ ಬುಲ್ಲಿಶ್ ಆಗಿದೆ, ಮಾರ್ಕೆಟಿಗೆ ಸೆಲ್ಲಿಂಗ್ ಬರಬೇಕಿತ್ತಂದರೆ ಬರಲೇಬೇಕಿತ್ತು. ದಟ್ ಮೀನ್ಸ್ ಇಲ್ಲಿ ನೋಡ್ಬೋದು ಮಾರ್ಕೆಟ್ ಇಲ್ಲಿಂದ ಅಪ್ಸೈಡ್ ಹೋಯಿತು ಆ್ಯಂಡ್ ಮಾರ್ಕೆಟ್ ಪಾಸ್ ತಗೊಂಡು ಹೋಲ್ಡ್ ಮಾಡ್ತಾ ಇದೆ. ಅಂದರೆ ಇಲ್ಲಿಂದ ಮಾರ್ಕೆಟ್ ಹೋಗ್ತಾರಲ್ಲ, ತಮ್ಮ ಫೇವರಲ್ಲಿ ಹೋಗ್ತಾರೆ. ಸೊ ಇಲ್ಲಿ ನೋಡ್ಬೋದು ಮಾರ್ಕೆಟ್ ಇಲ್ಲಿಂದ ಬುಲಿಶ್ ಆಯಿತು, ಒಂದು ಪಾಸ್ ತಗೊಳ್ತು, ದೆನ್ ಅಲ್ಲಿಂದ ಫೇವರ್ ಆಯಿತು. ಸೊ ಅದೇ ಇಲ್ಲಿಂದ ಮಾರ್ಕೆಟ್ ಪಾಸ್ ತಗೊಂಡು ಯಾವಾಗ ಮಾರ್ಕೆಟು ಡೇ ಹೈನ ಬ್ರೇಕ್ಔಟ್ ಆಗ್ತಾರೆ ಆವಾಗಲೇ ಆ ಟ್ರೆಂಡಿಂಗ್ ಕಂಟಿನ್ಯೂ ಆಗೋದು. ನಾನು ನಿಮ್ಗೆ ಹೇಳ್ತಾ ಇಲ್ಲ ಮಾರ್ಕೆಟ್ ಓಪನ್ ಆಗ್ತಾನೆ ಟ್ರೆಂಡಿಂಗ್ ಆಗ್ಬೋದು ಅಂತ. ಯಾವಾಗ ಡೇ ಹೈ, ಯಾವಾಗ ನಮ್ಮದು ರೂಲ್ಸ್ ಬರ್ತಾರೆ, ಯಾವಾಗ ನಮ್ಮದು ಸೆಟಪ್ ಬರ್ತಾರೆ, ಯಾವಾಗ ನಮ್ಮದು ಪೊಸಿಷನ್ ಸೈಜಿಂಗ್ ಹಿಟ್ ಆಗ್ತಾರೆ, ಯಾವಾಗ ನಮ್ಮದು ಮನಿ ಮ್ಯಾನೇಜ್ಮೆಂಟ್ ಹಿಟ್ ಆಗ್ತಾರೆ, ಆವಾಗಲೇ ಟ್ರೆಂಡಿಂಗ್ನ ನಾವು ಕ್ಯಾಪ್ಚರ್ ಮಾಡ್ಲಿಕ್ಕೆ ಆಗೋದು. ಇದೇ ಜಸ್ಟ್ ನಾ ಹೇಳ್ತಾ ಇಲ್ಲ 9 ಕಾಲಿಗೆ ನೀವು ಇಲ್ಲಿ ಪ್ಲ್ಯಾನ್ ಮಾಡಿ ಟ್ರೆಂಡಿಂಗ್ ಆಗ್ಬೋದಂತ ಅಲ್ಲಿಂದ ನಿಮ್ಗೆ ಸ್ಟಾಪ್ ಲಾಸ್ ಇಟ್ಟಾಯಿತು. ನೋ, ಐ ಆಮ್ ನಾಟ್ ಟೆಲಿಂಗ್ ದ್ಯಾಟ್. ಹೇಳ್ತಾ ಇದ್ರೆ ಯಾವಾಗ ಅನಾಲಿಸಿಸ್ ಫಿಟ್ ಆಗ್ತಾರೆ ಆವಾಗ ಮೊಮೆಂಟಮ್ ಆಗ್ಬೋದು ಅಂತ. ನಾನು ಶುಕ್ರವಾರ ಕೂಡ ಪ್ಲ್ಯಾನ್ ಮಾಡ್ತಾಯಿದ್ದೆ, ಬಟ್ ಮಾರ್ಕೆಟ್ ಏನಾಯ್ತು ಅಂದರೆ ಸ್ಲೈಟ್ಲಿ ಗ್ಯಾಪ್ ಅಪ್ ಓಪನ್ ಆಯಿತು ಆ್ಯಂಡ್ ಅದರ ನಂತರ ಮಾರ್ಕೆಟಲ್ಲಿ ಸಸ್ಟೈನ್ ಮಾಡಿಲ್ಲ. ಇಲ್ಲಿ ನೋಡ್ಬೋದು ಮಾರ್ಕೆಟ್ನ ಹೇಳಿದ್ದೆ ಇಲ್ಲಿಂದ ಮಾರ್ಕೆಟ್ ಬ್ರೇಕ್ಔಟ್ ಆದರೆ ಮೊಮೆಂಟಮ್ ಬರ್ಬೋದು ಅಂತ. ಬಟ್ ಮಾರ್ಕೆಟ್ ಏನಾಯ್ತು ಅಂದರೆ ಫ್ಲ್ಯಾಟ್ ಓಪನ್ ಆಯಿತು, ಸ್ವಲ್ಪ ಗ್ಯಾಪ್ ಅಪ್ ಏನಾದರೂ ಹೇಳ್ಬೋದು, ಗ್ಯಾಪ್ ಅಪ್ ಓಪನ್ ಆಯಿತು. ಅದರ ನಂತರ ಮಾರ್ಕೆಟು ಫಾಸ್ಟ್ಲಿ ಸೆಲ್ಲಿಂಗ್ ಬಂತು. 5 ಮಿನಿಟ್ಸಲ್ಲಿ ಸ್ವಲ್ಪ ಸ್ಲೋ ಬಂದಿರ್ಬೋದು, ಬಟ್ 15 ಮಿನಿಟ್ಸಲ್ಲಿ ಫಾಸ್ಟ್ಲಿ ಬಂತು. ಅದರ ನಂತರ ನಾನು ಅಂದ್ಕೊಂಡೆ ಇಫ್ ಇನ್ ಕೇಸ್ ಅಪ್ಸೈಡ್ ಹೋಗೋಲ್ಲ ಅಂದರೆ ನಾನು ಹೇಳಿದಾಗೆ ಡೌನ್ ಸೈಡ್ ಕೂಡ ಹೋಗ್ಬೋದು ಆ್ಯಂಡ್ ನಮ್ಮ ಟಾರ್ಗೆಟ್ ಅಮೌಂಟ್ ಇದೇ ಇದ್ದಿತ್ತು, ಇಲ್ಲಿ ತನಕ ಮಾರ್ಕೆಟ್ ಹೋಗೋ ಚಾನ್ಸಸ್ ಉಂಟಂತ ನಾ ಪ್ಲ್ಯಾನ್ ಮಾಡುವಂತಿದ್ದೆ. ಬಟ್ ಮಾರ್ಕೆಟ್ ಏನಾಯ್ತು ಅಂದರೆ ಇಲ್ಲಿಂದ ಲೋವರ್ ಲೋ ಫಾರ್ಮೇಷನ್ ಮಾಡಿಲ್ಲ. ಅಂದರೆ ಮಾರ್ಕೆಟ್ ಏನಾಯ್ತು ಅಂದರೆ ಬುಲಿಶ್ ಬಂತು, ದೆನ್ ಅಲ್ಲೇ ಮಾರ್ಕೆಟ್ ಹೋಲ್ಡ್ ಮಾಡ್ತು. ಇಫ್ ಇನ್ ಕೇಸ್ ಪ್ರೈಸಿಗೆ ಹೋಗಬೇಕಂದ್ರೆ ಅಲ್ಲಿಂದ ಮಾರ್ಕೆಟು ಲೋವರ್ ಲೋ ಫಾರ್ಮೇಷನ್ ಮಾಡ್ತಾರೆ. ಇಫ್ ಇನ್ ಕೇಸ್ ಹೋಗಬಾರ್ದು ಅಂದರೆ ಮಾರ್ಕೆಟ್ ಹೀಗೆ ಡಾನ್ಸ್ ಮಾಡ್ತಾರೆ. ಇದಕ್ಕೆ ನಾಳೆ ಹೋಗಬೇಕು ಅಂದರೆ ಸೋಮವಾರ ಹೋಗಬೇಕು. ಫೈನ್. ಇಫ್ ಇನ್ ಕೇಸ್ ಸೋಮವಾರ ದಿನ ಫ್ಲಾಟ್ ಓಪನ್ ಆಗಿ ಇಲ್ಲಿಂದ ಡೇ ಹೈನ ಬ್ರೇಕ್ಔಟ್ ಆಯ್ತು ಅಂದರೆ ನಾ ಇಲ್ಲಿ ನಾರ್ಮಲ್ ಕ್ವಾಂಟಿಟಿ ಅಂದರೆ ನಾ ಹೇಳ್ತಾ ಇರ್ತೀನಲ್ಲ ವಿಡಿಯೋದಲ್ಲಿ 10 ಲಾಟಲ್ಲಿ ಪ್ಲ್ಯಾನ್ ಮಾಡ್ಬೋದು ಅಂತ, ಇಲ್ಲಿ ನಾನು 15 ಲಾಟಲ್ಲಿ ಕೂಡ ಪ್ಲ್ಯಾನ್ ಮಾಡ್ಬೋದು. ಯಾಕಂದರೆ ಮಾರ್ಕೆಟ್ ಒಂದೊಳ್ಳೆ ಬುಲಿಶ್ ಆಯಿತು, ಸ್ವಲ್ಪ ಅಲ್ಲಿ ಪಾಸ್ ತಗೊಳ್ತು, ಅದ್ರ ನಂತರ ಮಾರ್ಕೆಟ್ ಇಲ್ಲಿಂದ ಮೊಮೆಂಟಮ್ ಕೊಡ್ತು. ದಟ್ ಮೀನ್ಸ್ ಈ ಪಾಸ್ ಸ್ವಲ್ಪ ಇಂಪಾರ್ಟೆಂಟ್ ಆಗ್ತಾರೆ. ಈ ಪಾಸಲ್ಲಿ ತುಂಬ ಸೆಲರ್ಸ್ ಇಲ್ಲಿ ಹೋಲ್ಡ್ ಮಾಡ್ತಿದ್ದಾರೆ, ಇಲ್ಲಿ ಬಯರ್ಸ್ ಸಂಬಂಧ ತಾವೇ ಹೋಲ್ಡ್ ಮಾಡ್ತಿದ್ದಾರೆ. ಇಫ್ ಇನ್ ಕೇಸ್ ಇಲ್ಲಿ ಬಯರ್ಸ್ ಸಂಬಂಧ ತಾವೇ ಹೋಲ್ಡ್ ಮಾಡ್ತಾ ಇಲ್ಲ ಅಂದರೆ ಮಾರ್ಕೆಟ್ ಇಲ್ಲಿಂದ ಸೆಲ್ಲಿಂಗ್ ಬರ್ತಿತ್ತು. ನಾನು ನಿಮ್ಗೆ ಹೇಳ್ತೀನಿ ನೋಡಿ ಇಫ್ ಇನ್ ಕೇಸ್ ಇಲ್ಲಿ ಬಯರ್ಸ್ ತಮ್ಮನ್ನು ತಾವೇ ಹೋಲ್ಡ್ ಮಾಡ್ತಾ ಇಲ್ಲ ಅಂದರೆ ಹೀಗೆ ಸೆಲ್ಲಿಂಗ್ ಬರ್ತಾರೆ, ಹೋಲ್ಡ್ ಮಾಡ್ತಾ ಇಲ್ಲ ಅಂದರೆ ತಮ್ಮ ಸೆಲ್ಲಿಂಗ್ ಬರ್ತಾರೆ, ಅಂದರೆ ನಮ್ಮದಲ್ಲಿ ಸ್ಟಾಪ್ ಲಾಸ್ ಹಿಟ್ ಆಗ್ತಾರೆ. ಇಲ್ಲಿ ನೋಡಿ ಹೋಲ್ಡ್ ಮಾಡ್ತಾ ಇಲ್ಲ ಅಂದರೆ ಇಲ್ಲಿಂದ ಸ್ಟಾಪ್ ಲಾಸ್ ಹಿಟ್ಟಾಗಿ ಮಾರ್ಕೆಟ್ ಶಾರ್ಪ್ಲಿ ಮೂವ್ ಆಗ್ತಾರೆ. ಹೋಲ್ಡ್ ಮಾಡ್ತಾ ಇದೆ ಅಂದರೆ ಅಲ್ಲಿಂದ ಅಪ್ಸೈಡಲ್ಲಿ ಹೋಗೋ ಚಾನ್ಸಸ್ ಉಂಟು. ಏನಿದು ಸೇಮ್ ಫೇವರಲ್ಲಿ ಮಾರ್ಕೆಟ್ ಮೊಮೆಂಟಮ್ ಮಾಡೋ ಚಾನ್ಸಸ್ ಉಂಟಂತ ಅರ್ಥ. ಇಫ್ ಇನ್ ಕೇಸ್ ಸೇಮ್ ಫೇವರಲ್ಲಿ ಹೋಲ್ಡ್ ಮಾಡ್ತಾ ಇದೆ ಅಂದರೆ ಫೈನ್. ಸೊ ಒಂದೇ ವಿಷಯ ನಾನು ತುಂಬ ಸಲ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ತುಂಬ ಜನ ಬಿಗಿನರ್ಸ್ ನೋಡ್ತಾರೆ ನನ್ನ ವೀಡಿಯೋ. ಸೊ ಅದಕ್ಕೆ ಅವ್ರಿಗೆ ಅರ್ಥ ಆಗಲ್ಲ ಅಂತ ಒಂದೇ ವಿಷಯ ನಾನು ತುಂಬ ಸಲ ಹೇಳ್ತೀನಿ. ಫೈನ್. ಇಫ್ ಇನ್ ಕೇಸ್ ನಿಮ್ಗೆ ಈ ವಿಷಯ ಗೊತ್ತಿದ್ರೆ ಸಾರಿ ಫಾರ್ ದಟ್, ನಿಮಗೆ ಇರಿಟೇಷನ್ ಆಗಿರ್ಬೋದು. ಫೈನ್. ಸೊ ಅದೇ ಫ್ಲಾಟ್ ಓಪನಿಂಗ್ ಇಲ್ಲಿಂದ ಬ್ರೇಕ್ಔಟ್ ಕೊಟ್ಟರೆ ಇಲ್ಲಿಂದ ಮೊಮೆಂಟಮ್ ಬರ್ಬೋದು. ನಮ್ಮ ಟಾರ್ಗೆಟ್ ಅರೌಂಡ್ 25K ನಮ್ಮದು ಫಸ್ಟ್ ಟಾರ್ಗೆಟ್ ಇರ್ತಾರೆ. ಇಫ್ ಇನ್ ಕೇಸ್ ಮಾರ್ಕೆಟ್ ಗ್ಯಾಪ್ ಅಪ್ ಓಪನ್ ಆದರೆ ಯಾರೆಲ್ಲ ಇಲ್ಲಿ ಬೈ ಮಾಡಿರ್ತಾರಲ್ಲ ಅವರೊಂದು ಪ್ರಾಫಿಟ್ ಬುಕ್ಕಿಂಗ್ ಮಾಡ್ತಾರೆ. ಇಲ್ಲಿ ನೋಡಿ ಮಾರ್ಕೆಟ್ ಇಲ್ಲಿಂದ ಫಾಸ್ಟಲ್ಲಿ ಸೆಲ್ಲಿಂಗ್ ಬರುವಾಗ ನಮ್ಮ ಸ್ಟ್ರಾಟಜಿ ಪ್ರಕಾರ ನಮ್ಗೆ ಇಲ್ಲೊಂದು ಸೆಲ್ಲಿಂಗ್ ಬರ್ತಾರೆ. ಅದೇನು ಸ್ಟ್ರಾಟಜಿ ಅದು ಏನಂತ ನಾನು ಮೆಂಬರ್ಶಿಪ್ಪಲ್ಲಿ ಇನ್ಮೇಲೆ ಡಿಸ್ಕಸ್ ಮಾಡ್ತೀನಿ. ಇಫ್ ಇನ್ ಕೇಸ್ ನಿಮಗೆ ಮೆಂಬರ್ಶಿಪ್ ಆಗಬೇಕಂದ್ರೆ ಡಿಸ್ಕ್ರಿಪ್ಷನ್ ಲಿಂಕ್ ಉಂಟು, ಅಲ್ಲಿ ನೀವು ಟೆಲಿಗ್ರಾಮ್ ಚಾನಲ್ ಜಾಯ್ನ್ ಆಗ್ಬೋದು. ದಿಸ್ ಆಫರ್ ಫಾರ್ ಓನ್ಲಿ 10 ಮೆಂಬರ್ಸ್. ಅಲ್ಲಿ ನೀವು ಜಾಯ್ನ್ ಆಗ್ಬೋದು. ಅದರಲ್ಲಿ ಏನುಂಟು ಏನಿಲ್ಲ ಅದೆಲ್ಲ ನಾನು ಇನ್ ಡೀಟೇಲ್ಸಲ್ಲಿ ಹೇಳಿದ್ದೀನಿ. ಫೈನ್. ಸೊ ಅಲ್ಲಿಂದ ಮಾರ್ಕೆಟ್ ಇಫ್ ಇನ್ ಕೇಸ್ ಏನಾದರೂ ಸೆಲ್ಲಿಂಗ್ ಬಂದರೆ ನಾ ಇಲ್ಲಿ ಪ್ಲ್ಯಾನ್ ಮಾಡ್ತೀನಿ. ಇಫ್ ಇನ್ ಕೇಸ್ ಮಾರ್ಕೆಟು ಅಲ್ಲಿ ಸೆಲ್ಲಿಂಗ್ ಬಂದಿಲ್ಲ, ಅಲ್ಲಿ ತನ್ನಂತಾನೆ ಹೋಲ್ಡ್ ಮಾಡ್ತು ಅಂದರೆ ಯಾರೆಲ್ಲ ಇಲ್ಲಿ ಬಯರ್ಸು ಬೈ ಮಾಡಿದ್ರು ಅವರು ಪ್ರಾಫಿಟ್ ಬುಕ್ ಮಾಡಿಲ್ಲ. ಸ್ವಲ್ಪ ಜನ ಪ್ರಾಫಿಟ್ ಬುಕ್ ಮಾಡ್ತಾರೆ ಆ್ಯಂಡ್ ಅವರು ಸ್ವಲ್ಪ ಹೋಲ್ಡ್ ಮಾಡಿದರು ಅಂದರೆ ಇಲ್ಲಿ ಸ್ವಲ್ಪ ಸೈಡ್ ವೇಸ್ ಆಯಿತು. ಆವಾಗ ಇಫ್ ಇನ್ ಕೇಸ್ ಇಲ್ಲಿ ನನ್ನ ಫೇವರಲ್ಲಿ ಸೇಮ್ ಹೋಯ್ತು ಅಂದರೆ ಈ ಬೈಯಿಂಗ್ ಮೂಮೆಂಟಮೇ ಸೇಮ್ ಫೇವರಲ್ಲಿ ಹೋಯ್ತಂದರೆ ಇಲ್ಲಿ ನಾನು ಕ್ವಾಂಟಿಟಿ ಲೆಸ್ ಮಾಡಿ ಪ್ಲ್ಯಾನ್ ಮಾಡ್ತೀನಿ. ಯಾಕಂದರೆ ಮಾರ್ಕೆಟು ಆಲ್ರೆಡಿ ಇಲ್ಲಿ ಮೂಮೆಂಟಮ್ ಆಗಿದೆ ಓವರ್ ನೈಟಲ್ಲಿ. ಸೊ ಅದಕ್ಕೆ ನಾ ಇಲ್ಲಿ ಏನು 10 ಲಾಟಲ್ಲಿ ನಾ ಇಲ್ಲಿ ಏನು ಹೇಳಿದ್ದೆ 15 ಲಾಟಲ್ಲಿ ಪ್ಲ್ಯಾನ್ ಮಾಡ್ತೀನಿ ಅಂತ ಹೇಳಿದ್ನಲ್ಲ, ನಾ ಇಲ್ಲಿ 5 ಲಾಟಲ್ಲಿ ಪ್ಲ್ಯಾನ್ ಮಾಡ್ತೀನಿ. ಬಿಕಾಸ್ ಮಾರ್ಕೆಟ್ ಆಲ್ರೆಡಿ ಪ್ರಾಫಿಟ್ ಬುಕ್ಕಿಂಗ್ ಆಗಿದೆ. ಫೈನ್. ಸೊ ನಿಮ್ಮದು ಪೊಸಿಷನ್ ಸೈಜಿಂಗ್ಗೆ ಮ್ಯಾಟರ್ ಆಗೋದು ಟ್ರೇಡಿಂಗಲ್ಲಿ. ನೀವೆಲ್ಲಿ ಹೇಗೆ ಟ್ರೇಡ್ ಮಾಡ್ತೀರಾ ಮ್ಯಾಟರ್ ಆಗಲ್ಲ, ನೀವಲ್ಲಿ ಹೇಗೆ ಪೊಸಿಷನ್ ಸೈಜಿಂಗ್ನ ಮ್ಯಾನೇಜ್ ಮಾಡ್ತೀರಾ ಅಲ್ಲಿ ಮ್ಯಾಟರ್ ಆಗ್ತಾರೆ. ದಟ್ ಮೀನ್ಸ್ ಇಲ್ಲಿ ನೀವು 15 ಕ್ವಾಂಟಿಟಿ ಪ್ಲ್ಯಾನ್ ಮಾಡ್ತೀರಾ, ಇಲ್ಲಿ 15 ಕ್ವಾಂಟಿಟಿ ಪ್ಲ್ಯಾನ್ ಮಾಡ್ತಾರೆ. ಹೇಗೆ ಇಲ್ಲಿಂದ ಸ್ಟಾಪ್ ಲಾಸ್ ಹಿಟ್ ಆಗೋ ಚಾನ್ಸಸ್ ತುಂಬಾ ಹೈ ಉಂಟು, ಇಲ್ಲಿ ಸ್ಟಾಪ್ ಲಾಸ್ ಹಿಟ್ ಆಗೋ ಚಾನ್ಸಸ್ ಇದಕ್ಕಿಂತ ಸ್ವಲ್ಪ ಕಡಿಮೆ ಉಂಟು. ಫೈನ್. ನಾ ಹೇಳಿದ ಪಾಯಿಂಟ್ ನಿಮಗೆ ಕ್ಲಿಯರ್ ಆಯ್ತು ಅಂದ್ರೆ ಸೊ ಅದಕ್ಕೆ ಪೊಸಿಷನ್ ಸೈಜಿಂಗ್ ತುಂಬಾ ಇಂಪಾರ್ಟೆಂಟ್ ಆಗ್ತಾರೆ. ಫೈನ್.
ಇಫ್ ಇನ್ ಕೇಸ್ ನಾಳೆ ಮಾರ್ಕೆಟು ಫ್ಲ್ಯಾಟ್ ಓಪನ್ ಆಗಿ ಇಲ್ಲಿಂದ ಡೇ ಲೋನ ಬ್ರೇಕ್ ಡೌನ್ ಆಯ್ತಂದರೆ ಇಲ್ಲಿ ಕೂಡ ನಾನು ಪ್ಲ್ಯಾನ್ ಮಾಡ್ತೀನಿ. ಬಿಕಾಸ್ ಯಾಕಂದರೆ ಇಫ್ ಇನ್ ಕೇಸ್ ಇಲ್ಲಿ ಬಯರ್ಸು ಇಲ್ಲಿ ಹೋಲ್ಡ್ ಮಾಡ್ತಾ ಇದೆ ಅಂದರೆ ಈ ಲೋ ಅವರಿಗೆ ತುಂಬ ಇಂಪಾರ್ಟೆಂಟ್. ಬಿಕಾಸ್ ಅವ್ರದ್ದು ಸ್ಟಾಪ್ ಲಾಸ್ ಎಲ್ಲ ಇಲ್ಲೇ ಇಡ್ತಾರೆ. ಯಾವಾಗ ಈ ಸ್ಟಾಪ್ ಲಾಸ್ ಹಿಟ್ ಆಗ್ತಾರೆ ಇಲ್ಲಿಂದ ಮಾರ್ಕೆಟ್ ಡೌನ್ ಸೈಡ್ ಬರೋ ಚಾನ್ಸಸ್ ಆರ್ ವೆರಿ ಹೈ. ಫಸ್ಟ್ ಟಾರ್ಗೆಟ್ ನಂದು ಇರ್ತಾರೆ 24,700 ತನಕ ಆ್ಯಂಡ್ ಸೆಕೆಂಡ್ ಟಾರ್ಗೆಟ್ ಇರ್ತಾರೆ 24,611 ತನಕ ನಂದು ಸೆಕೆಂಡ್ ಟಾರ್ಗೆಟ್ ಇರ್ಬೋದು. ನಾನು ಹೇಳ್ತಾ ಇಲ್ಲ ಮಾರ್ಕೆಟ್ ಇಲ್ಲೇ ಬಂದು ರಿವರ್ಸ್ ಆಗ್ಬೋದು, ಇಲ್ಲೇ ಬಂದು ರಿವರ್ಸ್ ಆಗ್ಬೋದು ಅಂತ ಇಲ್ಲ. ಇಲ್ಲಿಂದ ಸ್ವಲ್ಪ ಮಾರ್ಕೆಟ್ ಬಫರ್ ಇಡಬೇಕು. ಅಂದರೆ 24,700 ಅಂತ ಹೇಳ್ತಾ ಇದ್ದೀನಲ್ಲ, ಇಲ್ಲಿ ನಾವು ಹೇಳಬೇಕು 24,011 ಇಲ್ಲಾಂದರೆ 24,701 ಈ ಥರ ಮಾರ್ಕೆಟ್ ಬಂದು ಇಲ್ಲಿಂದ ಬಫರ್ ಆಗ್ತಾರೆ. ಫೈನ್. ಎಲ್ಲಿ ಪ್ರೀವಿಯಸ್ ಸಪೋರ್ಟ್ ಉಂಟು, ರೆಸಿಸ್ಟೆನ್ಸ್ ಉಂಟು, ಇದೆಲ್ಲ ನಾನು ಮೆಂಬರ್ಶಿಪ್ಪಲ್ಲಿ ಡಿಸ್ಕಸ್ ಮಾಡ್ತೀನಿ. ಇಫ್ ಇನ್ ಕೇಸ್ ಇಂಟ್ರೆಸ್ಟೆಡ್ ಇದ್ದರೆ ಜಾಯ್ನ್ ಆಗ್ಬೋದು. ಫೈನ್. ವಾಟ್ ಇಫ್ ಗ್ಯಾಪ್ ಡೌನ್ ಓಪನ್ ಆದರೆ? ಗ್ಯಾಪ್ ಡೌನ್ ಓಪನ್ ಆದರೆ ಏನಾಗುತ್ತಂದರೆ ಅರ್ಥ ಮಾಡ್ಕೊಳ್ಳಿ ಸೈಕಾಲಜಿ. ಇಲ್ಲಿ ಸೆಲರ್ಸು ಟಾಪಲ್ಲಿ ಸೆಲ್ ಮಾಡಿದರು, ಅದರ ನಂತರ ಮಾರ್ಕೆಟ್ ಸೈಡ್ ವೈಸ್ ಆಯಿತು, ಅವ್ರಿಗೇನು ಸಿಕ್ತು? ಡಿಕೆ. ಅದರ ನಂತರ ಮಾರ್ಕೆಟ್ ನೆಕ್ಸ್ಟ್ ಏನಾಯಿತು? ಗ್ಯಾಪ್ ಅಪ್ ಓಪನ್ ಆಯಿತು. ಅದರ ನಂತರ ಮಾರ್ಕೆಟ್ ಏನು ಸಿಕ್ತು ಅವರಿಗೆ? ಟ್ರೆಂಡ್ ಸಿಕ್ಕಿಲ್ಲ, ಡಿಕೆ ಸಿಕ್ತು. ಇಫ್ ಇನ್ ಕೇಸ್ ಗ್ಯಾಪ್ ಡೌನ್ ಓಪನ್ ಆದರೆ ಫಸ್ಟ್ ಅವರು ಪ್ರಾಫಿಟ್ ಬುಕ್ಕಿಂಗ್ ಮಾಡ್ತಾರೆ. ದೆನ್ ಮಾರ್ಕೆಟ್ ಯಾವಾಗಾದ್ರೂ ಡೇ ಲೋನ ಬ್ರೇಕ್ ಡೌನ್ ಆಗ್ತದೆ, ಅಂದರೆ ಯಾವುದೇನಾದ್ರು ಪ್ರಾಫಿಟ್ ಬುಕ್ಕಿಂಗ್ ಬಂದು ಡೇ ಲೋನ ಬ್ರೇಕ್ ಡೌನ್ ಆಗ್ತಾರೆ ಸೋಮವಾರ, ಅಲ್ಲಿಂದ ಏನಾದರೂ ಸಿಕ್ಕಿದ್ರೆ ಇಲ್ಲಿ ಕೂಡ ನಾನು ಪ್ಲ್ಯಾನ್ ಮಾಡ್ತೀನಿ ಕ್ವಾಂಟಿಟಿ ಲೆಸ್ ಮಾಡಿ. ಯಾಕಂದರೆ ಮಾರ್ಕೆಟು ಆಲ್ರೆಡಿ ಈ ಟಾಪಿಂದ ಇಲ್ಲಿ ಬಂದಿರುತ್ತೆ. ಸೊ ಅದಕ್ಕೆ ನಾನು ಇಲ್ಲಿ ಕ್ವಾಂಟಿಟಿ ಲೆಸ್ ಮಾಡಿ ಪ್ಲ್ಯಾನ್ ಮಾಡ್ತೀನಿ. ದಟ್ ಮೀನ್ಸ್ ಇಲ್ಲಿ ಇಫ್ ಇನ್ ಕೇಸ್ ನಾನು ಏನಾದರೂ 10 ಕ್ವಾಂಟಿಟಿ ಪ್ಲ್ಯಾನ್ ಮಾಡೋದಾದರೆ ನಾನು ಇಲ್ಲಿ ಒಂದು 3 ಕ್ವಾಂಟಿಟಿ ಪ್ಲ್ಯಾನ್ ಮಾಡ್ತೀನಿ, 2 ಕ್ವಾಂಟಿಟಿ ಪ್ಲ್ಯಾನ್ ಮಾಡ್ತೀನಿ. ಯಾಕಂದರೆ ನಾನು ಟ್ರೆಂಡ್ ಅಗೇನ್ಸ್ಟಲ್ಲಿ ಕೂಡ ಟ್ರೇಡ್ ಮಾಡ್ತಾಯಿದ್ದೀನಿ ಆ್ಯಂಡ್ ಸ್ವಲ್ಪ ನಾನು ಲೇಟ್ ಕೂಡ ಟ್ರೇಡ್ ಮಾಡ್ತಾಯಿದ್ದೀನಿ. ಅಂದರೆ ಲೇಟ್ ಅಂದರೆ ಇಲ್ಲಿಂದ ಮಾರ್ಕೆಟು ಟ್ರೆಂಡ್ ಹೋಗಿದೆ. ಸೊ ಅದಕ್ಕೆ ನಾನು ಇಲ್ಲಿ ಕ್ವಾಂಟಿಟಿ ಲೆಸ್ ಮಾಡಿ ಟ್ರೇಡ್ ಮಾಡ್ತೀನಿ. ಫೈನ್. ನಾನು ಹೇಳಿದ ಪಾಯಿಂಟ್ ನಿಮಗೆ ಕ್ಲಿಯರ್ ಆಯ್ತು ಅಂತ. ಸೊ ಈ ಥರ ನೀವು ಪೊಸಿಷನ್ಸ್ ಆಗಿ ಮ್ಯಾನೇಜ್ ಮಾಡಿದರೆ ಮಾತ್ರ ನೀವು ಟ್ರೇಡಿಂಗಲ್ಲಿ ಸಕ್ಸಸ್ ಆಗಲಿಕ್ಕೆ ಚಾನ್ಸಸ್ ಆಗೋದು. ಯಾವತ್ತಿದ್ರೂ ಒಂದು ವಿಷಯ ನೆನ್ಪಿಟ್ಕೊಳ್ಳಿ, ಮಾರ್ಕೆಟು ಫೇವರಲ್ಲಿ ಓಪನ್ ಆಯಿತು, ದಟ್ ಮೀನ್ಸ್ ಅರ್ಥ ಮಾಡ್ಕೊಳ್ಳಿ ಮಾರ್ಕೆಟ್ ಇಲ್ಲಿಂದ ಟ್ರೆಂಡ್ ಆಯಿತು, ಅವ್ರ ಫೇವರಲ್ಲಿ ಓಪನ್ ಆಯಿತು ಅಂದರೆ ಇಲ್ಲಿಂದ ಮಾರ್ಕೆಟು ಅಗೇನ್ಸ್ಟಲ್ಲಿ ಬರ್ತಾರೆ. ಆ್ಯಂಡ್ ಯಾವಾಗ ಮಾರ್ಕೆಟು ಫೇವರಲ್ಲಿ ಓಪನ್ ಆಯಿತು ಸೆಲ್ಲಿಂಗ್ ಬರ್ತಾರೆ. ಯಾವಾಗ ಅವ್ರದ್ದು ಅಗೇನ್ಸ್ಟಲ್ಲಿ ಫೇವರಲ್ಲಿ ಓಪನ್ ಆಗ್ತಾರೆ ಆವಾಗ ಕೂಡ ಅಲ್ಲಿಂದ ಬೈಯಿಂಗ್ ಬರ್ತಾರೆ. ಫೈನ್. ಯಾವತ್ತು ಮಾರ್ಕೆಟು ಗ್ಯಾಪ್ ಅಪ್ ಗ್ಯಾಪ್ ಡೌನ್ ಓಪನ್ ಆದ್ರ ಮೇಲೆ ಅಗೇನ್ಸ್ಟಲ್ಲಿ ಮಾರ್ಕೆಟ್ ಮೂವ್ ಆಗೋ ಚಾನ್ಸಸ್ ಆರ್ 80% ಮೂವ್ ಆಗ್ತಾರೆ. ಬಟ್ 20% ಏನಾಗ್ತಾರೆ ಅಂದರೆ ಮಾರ್ಕೆಟಲ್ಲಿ ತನ್ನನ್ನು ತಾನೇ ಹೋಲ್ಡ್ ಮಾಡ್ತಾರೆ. ಅಂದರೆ ಮಾರ್ಕೆಟು ಏನು ಸೆಲ್ಲಿಂಗ್ ಬಂದು ಗ್ಯಾಪ್ ಡೌನ್ ಓಪನ್ ಆಗಿದೆ ಅಲ್ಲ, ಅಲ್ಲಿ ಮಾರ್ಕೆಟು ಆ ಸೆಲ್ಲಿಂಗ್ನ ರೆಕ್ಸ್ಪೆಕ್ಟ್ ಮಾಡ್ತಾ ಇದೆ ಅಂತ ಅರ್ಥ. ಇಫ್ ಇನ್ ಕೇಸ್ ಆ ಸೆಲ್ಲಿಂಗಿಂದ ಆ ಡೇ ಲೋನ ಬ್ರೇಕ್ ಡೌನ್ ಆದರೆ, ಅಂದರೆ ಗ್ಯಾಪ್ ಡೌನ್ ಓಪನ್ ಆಗಿ ಏನು ಡೇ ಲೋ ಆಗಿರ್ತಾರಲ್ಲ ಅದನ್ನ ಬ್ರೇಕ್ ಡೌನ್ ಆದರೆ ಅಲ್ಲಿಂದ ಮೊಮೆಂಟಮ್ ಬರ್ಬೋದು. ಬಟ್ ಅಲ್ಲಿ ನಾವು ಪ್ಲ್ಯಾನ್ ಮಾಡುವಾಗ ಸ್ವಲ್ಪ ಕ್ವಾಂಟಿಟಿ ಲೆಸ್ ಮಾಡಿ ಪ್ಲ್ಯಾನ್ ಮಾಡಬೇಕಾಗುತ್ತೆ, ಇಲ್ಲಾಂದರೆ ನಮಗೆ ಅಲ್ಲಿ ಅನ್ನೆಸೆಸರಿ ಲಾಸಸ್ ಆಗೋ ಚಾನ್ಸಸ್ ಇರ್ತಾರೆ. ಫೈನ್. ಈ ವಿಡಿಯೋದಷ್ಟೇ. ಥ್ಯಾಂಕ್ ಯು. ಹ್ಯಾವ್ ಅ ಗುಡ್ ಡೇ. ಇಫ್ ಇನ್ ಕೇಸ್ ನೀವು ಟೆಲಿಗ್ರಾಮ್ ಚಾನಲ್ ಜಾಯ್ನ್ ಆಗಬೇಕಂದ್ರೆ ಡಿಸ್ಕ್ರಿಪ್ಷನ್ ಲಿಂಕ್ ಕೊಟ್ಟು ಅಲ್ಲಿಂದ ಚೆಕ್ಔಟ್ ಮಾಡ್ಬೋದು. ಇದಕ್ಕಿಂತ ಮುಂಚೆ ನಿಮ್ಮ ಅನಾಲಿಸಿಸ್ ಮಾಡಿ ಅದನ್ನ ಬಿಲೀವ್ ಮಾಡಿ ಆವಾಗಲೇ ನೀವು ಕ್ವಾಂಟಿಟಿ ಸೈಜ್ನ ಮ್ಯಾನೇಜ್ ಮಾಡಲಿಕ್ಕೆ ಆಗೋದು. ನನ್ನ ಅನಾಲಿಸಿಸ್ ಮೇಲೆ ಬಿಲೀವ್ ಮಾಡಿದ್ರೆ ಆಗಲ್ಲ. ಫೈನ್. ಐ ಹೋಪ್ ನನ್ನ ಪಾಯಿಂಟಲ್ಲಿ ನಿಮಗೆ ಕ್ಲಿಯರ್ ಆಯ್ತು ಅಂತ. ಇಫ್ ಇನ್ ಕೇಸ್ ವಿಡಿಯೋ ಚಾನಲ್ ಡೆಫಿನೆಟ್ಲಿ ಲೈಕ್ ಆ್ಯಂಡ್ ಶೇರ್ ಮಾಡಿ. ಹಾಗೆ ಏನೇ ಡೌಟ್ ಇದ್ರೂ ಕೂಡ ಡಿಸ್ಕ್ರಿಪ್ಷನಲ್ಲಿ ನನಗೆ ಹೇಳಿ, ಕಮೆಂಟ್ ಬಾಕ್ಸ್ ಮೂಲಕ ನನಗೆ ಹೇಳಿ. ಫೈನ್. ಹ್ಯಾವ್ ಅ ಗುಡ್ ಡೇ. ಥ್ಯಾಂಕ್ ಯು.